ದಸರಾ ಉತ್ಸವ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಕಾನೂನು ಪುಸ್ತಕ ಅವ್ರಿಗೆ ಆಹ್ವಾನ ಕೊಟ್ಟಿರ್ತಾರೆ. ಅದಕ್ಕೆ ವಿರೋಧ ಆಗ್ತಾರೆ. ನೋಡಿ, ಒಂದು ನಾಡ ಹಬ್ಬ ದಸರಾ ಇದು ಇಡೀ ನಾಡಿನ ಜನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಗೌರವಿಸುವಂಥ ಪೂಜಿಸುವಂಥ ಒಂದು ನಮ್ಮ ಸಂಸ್ಕೃತಿ. ಇದರ ಉದ್ಘಾಟನೆ ಹೇಗಾಗಬೇಕು ಅನ್ನೋದನ್ನು ಒಂದು ಜವಾಬ್ದಾರಿಯುತವಾದಂಥ ಸರ್ಕಾರ ಇವತ್ತು ತೀರ್ಮಾನವನ್ನು ಮಾಡಬೇಕು. ವಿಗ್ರಹ ಪೂಜೆಗೆ ಅವಕಾಶ ಇದೆ ಇಸ್ಲಾಂನಲ್ಲಿ ಅಂತಾದರೆ, ಅದನ್ನು ಅವ್ರು ಒಪ್ಕೊಳ್ತಾರೆ ಅಂತಾದರೆ ನಮ್ಮದೇನು ಅಭ್ಯಂತರ ಇಲ್ಲ. ಒಂದು ಕಡೆ ವಿಗ್ರಹಾರಾಧನೆಯನ್ನು ಅವರು ಪೂಜಿಸೋದಿಲ್ಲ. ಹಿಂದೆ ಮಹಮ್ಮದ್ ಗೋರಿಯಿಂದ ಹಿಡಿದು ಇತ್ತೀಚಿನ PFIನ ತನಕ ವಿಗ್ರಹಾರಾಧನೆಯನ್ನು ವಿರೋಧ ಮಾಡಿಕೊಂಡು ಎಷ್ಟು ದೇವಸ್ಥಾನಗಳಲ್ಲಿ ಹಿಂದೂ ವಿಗ್ರಹಗಳನ್ನು ನಾಶ ಮಾಡಿದರು ಅನ್ನೋದನ್ನು ಇತಿಹಾಸ ಹೇಳುತ್ತೆ. ಇಂಥ ಸಂದರ್ಭದಲ್ಲಿ ವಿಗ್ರಹಾರಾಧನೆಯನ್ನು ಅವ್ರು ಒಪ್ಕೊಳ್ತಾರೆ, ನಮ್ಮ ಸಂಸ್ಕೃತಿಯನ್ನು ಒಪ್ಕೊಳ್ತಾರೆ ಅನ್ನೋದನ್ನು ಸರ್ಕಾರ ಖಾತ್ರಿಪಡಿಸ್ಕೊಳ್ಬೇಕಾಗಿತ್ತು. ಈ ವಿವಾದವನ್ನು ಸರ್ಕಾರವೇ ಮೈಮೇಲೆ ಎಳ್ಕೊಂಡಿದ್ದು. ಮತ್ತು ಸಿದ್ದರಾಮಯ್ಯನವರ ಉದ್ದೇಶ ಏನು ಅಂತ ಕೇಳಿದರೆ, ಪ್ರತಿ ಬಾರಿ ಹಿಂದೂಗಳನ್ನು ಅವಮಾನಿಸಬೇಕು, ನಮ್ಮ ಸಾಂಸ್ಕೃತಿಕ ಉತ್ಸವಗಳ ಮೇಲೆ ಭಾವನೆಗಳ ಮೇಲೆ ಧಕ್ಕೆಯನ್ನು ತರಬೇಕು ಅನ್ನುವಂಥದ್ದೇ ಸರ್ಕಾರದ ಉದ್ದೇಶ. ಧರ್ಮಸ್ಥಳ ಪ್ರಕರಣವೂ ಕೂಡ ಸರ್ಕಾರದ ಸಹಾನುಭೂತಿ ಇಲ್ಲದೆ ಇಷ್ಟೆಲ್ಲ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ಮುಂದುವರೆದ ಭಾಗ ಇದರ ಅಧ್ಯಕ್ಷರ ಆಯ್ಕೆ ಅಂತ ನಾನು ಅಂದ್ಕೊಳ್ತೇನೆ. DK ಶಿವಕುಮಾರ್ ಅವರು ಈಗ ಕ್ಷಮೆ ಕೇಳಿದ್ದಾರೆ. RSS ನಮಸ್ತೆ ಸದಾ ಒತ್ತಾಯ ಆಡಿದ್ರು ಸದನದಲ್ಲಿ, ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. DK ರಿಪೋರ್ಟ್ ವಿರೋಧ ಮಾಡಿ ಈಗ ನಾನು ಕ್ಷಮೆ ಕೇಳ್ತೀನಿ, ನಾನು ಕಾರ್ಯಕರ್ತರಿಗೆ ಇಂಡಿಯವರಿಗೆ ಇಲ್ಲ, ವರಿಷ್ಠರಿಗೆ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಸಂಘದ ಪ್ರಾರ್ಥನೆಯನ್ನು ಹೇಳಿದ್ದಕ್ಕೆ ಇನ್ಯಾವುದೋ ಒತ್ತಡ ಬಿತ್ತು ಅನ್ನುವ ಕಾರಣಕ್ಕೆ ಕ್ಷಮೆಯನ್ನು ಕೇಳಿರುವಂಥದ್ದು ಅತ್ಯಂತ ದುರಂತದ ಸಂಗತಿ. ನೀವು ಗಾಂಧಿ ಕುಟುಂಬಕ್ಕೆ ನಿಷ್ಠರಾಗಬೇಕು ಅನ್ನುವಂಥದ್ದಲ್ಲ, ನೀವು ಮೊದಲು ದೇಶಭಕ್ತರಾಗಬೇಕು. ಸಂಘದ ಪ್ರಾರ್ಥನೆ ದೇಶಭಕ್ತಿಯನ್ನು ಹೇಳ್ಕೊಡುವಂಥ ಪ್ರಾರ್ಥನೆ. ನೀವು ಗಾಂಧಿ ಕುಟುಂಬಕ್ಕೆ ಪ್ರೀತರಾಗಬೇಕು ಅನ್ನುವ ಕಾರಣಕ್ಕೆ ದೇಶಭಕ್ತಿಯನ್ನು ಮರೆತಿರುವಂಥದ್ದು ಅತ್ಯಂತ ದುರಂತದ ಸಂಗತಿ. ಈ ಹಿಂದೆ ಅಧಿವೇಶನದಲ್ಲಿ ಅವ್ರು ಹೇಳಿದರು, ಕಳೆದ ಬಾರಿ ಅಧಿವೇಶನದಲ್ಲಿ, ನಾನು RSS, ನಾನು ಬೆಂಗಳೂರಿನ ವಿಠಲ್ ಶಾಖೆಗೆ ಹೋಗ್ತಾ ಇದ್ದೆ ಅಂತ. ಇದ್ರ ಬಗ್ಗೆಯೂ ಕೂಡ ಅಗರ ಕಾಂಗ್ರೆಸ್ನವರು ಅಪಸ್ವರ ಎತ್ತುತ್ತಾರ. ನಿಜವಾಗಿ DK ಶಿವಕುಮಾರ್ ಯಾವುದಕ್ಕೆ ಕ್ಷಮೆ ಕೇಳಬೇಕಿತ್ತು ಅಂತ ಕೇಳಿದರೆ, ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗ ಅದಕ್ಕೆ ಅವರು ಕ್ಷಮೆಯನ್ನು ಕೇಳಬೇಕಾಗಿತ್ತು. ಜಾರಕಿಹೊಳಿಯವರು ಹಿಂದೂ ಅಶ್ಲೀಲ ಅಂತಂದಾಗ ಅವರು ಅದಕ್ಕೆ ಕ್ಷಮೆಯನ್ನು ಕೇಳಬೇಕಾಗಿತ್ತು. RSSನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ಕ್ಷಮೆಯನ್ನು ಕೇಳುವಂಥ ಅಗತ್ಯತೆ ಇರಲಿಲ್ಲ. ಇವತ್ತು ಯಾವುದೋ ಒತ್ತಡಕ್ಕೆ, ತನ್ನ ಅಧಿಕಾರದ ಆಸೆಗೆ ಇವತ್ತು ಈ ರೀತಿಯಾದಂಥ ಕ್ಷಮೆಯನ್ನು ಕೇಳಿದ್ದಾರೆ. 2 ಲೈನ್ ಹೇಳಿದ್ದಕ್ಕೆ ಕಾಂಗ್ರೆಸ್ನೊಳಗೆ ಇಷ್ಟು ಅಲ್ಲೋಲ ಕಲ್ಲೋಲ ಆಗಿದೆ. ಇನ್ನು ಪೂರ್ತಿ ಹೇಳಿಬಿಟ್ಟಿದ್ರೆ ಇನ್ನೇನಾಗ್ತಿತ್ತು ನಂಗೆ ಗೊತ್ತಿಲ್ಲ. ಸ್ಕೀಮ್ನ ಅವರು ಅಧ್ಯಕ್ಷ ಸರ್ ಲಾಲ್ ಅಂತ ಒಂದು ಪ್ಯಾಕೆಟ್ ಇದೆ ಸರ್, ಕಳ್ಳ ಸಾಗಾಣಿಕೆ ಮಾಡಿದ್ದಾರೆ. 170 ಟನ್ ಈಗಾಗಲೇ ತಹಸೀಲ್ದಾರ್ ಈಗ ಸರ್ಕಾರಿ ದಾಸ್ತಾನಿಂದ ಗೋದಾಮನ್ನ ಮುಚ್ಚಿದ್ದಾರೆ ಸರ್. ಅದು ಅವನು ಗ್ಯಾರಂಟಿ ಸ್ಕೀಮ್ನ ಅಧ್ಯಕ್ಷ, ಹೋರಾಟ ಕಾಂಗ್ರೆಸ್ ಘಟಕದ ಅಧ್ಯಕ್ಷ. ನೋಡಿ, ಗ್ಯಾರಂಟಿ ಯೋಜನೆಯನ್ನು ಸರ್ಕಾರ ಯಾವ ರೀತಿ ಬೇರೆ ಬೇರೆ ಹಂತಗಳಲ್ಲಿ ದುರುಪಯೋಗ ಆಗಿದೆ ಅನ್ನುವಂಥದ್ದು ಗೊತ್ತಿದೆ. ಗ್ಯಾರಂಟಿ ಯೋಜನೆ ಅಧ್ಯಕ್ಷ ನೇಮಕಾತಿ ಆದಾಗ ಅವರಿಗೆ ಪ್ರೋಟೋಕಾಲ್ಗಳಲ್ಲಿ ಕೊಟ್ಟಾಗ BJP ಭಾಳ ದೊಡ್ಡ ಪ್ರಮಾಣದಲ್ಲಿ ವಿರೋಧವನ್ನು ಮಾಡಿತ್ತು. ಸರ್ಕಾರದ ತೆರಿಗೆ ಹಣವನ್ನು ಆ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರ ಸಂಬಳಕ್ಕೆ ಬಳಸ್ಕೊಳ್ತಾ ಇರುವಂಥದ್ದು ಕೂಡ ಟೀಕೆಗಳಿಗೆ ವ್ಯಕ್ತ ಆಗಿತ್ತು. ಸರ್ಕಾರ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಇವತ್ತು ಒಂದು ಗೋಡನ್ನಿಂದ ಗ್ಯಾರಂಟಿ ಅಧ್ಯಕ್ಷರು ವಿದೇಶಕ್ಕೆ ಸರಬರಾಜು ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಈ ರೀತಿ ಎಷ್ಟು ಜನ ಗ್ಯಾರಂಟಿ ಅಧ್ಯಕ್ಷರು ಈ ರೀತಿ ದುರುಪಯೋಗವನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಿಧಾನವಾಗಿ ಒಂದಾದ ನಂತರ ಒಂದು ಹೊರಗೆ ಬರ್ತಾ ಇದೆ. ಇದೊಂದು ಗ್ಯಾರಂಟಿ ಸರ್ಕಾರ ಅಲ್ಲ, ಇದೊಂದು ಬುರುಡೆ ಸರ್ಕಾರ. ಇದು ಸರ್ಕಾರಕ್ಕೆ ಬುರುಡೆ ಬಿಡೋದೇ ದೊಡ್ಡ ಸುದ್ದಿ. ಹಾಗಾಗಿ ಈ ಸರ್ಕಾರದ ಜನವಿರೋಧಿಯಾದಂಥ ನಿಲುವುಗಳು ಒಂದೊಂದೇ ಪ್ರಕಟ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಕಟ ಆಗುತ್ತೆ.